ಮಂಡ್ಯ ತಾಲೂಕು ಭೂ ಅಭಿವೃದ್ಧಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಗಳಿಗೆ ಇದೇ ತಿಂಗಳು 24ರಂದು ನಡೆಯುವ ಚುನಾವಣೆಗೆ ಇಂದು ನಾಮಪತ್ರ ಸಲ್ಲಿಸಲು ಕಡೆಯ ದಿನವಾಗಿದ್ದು, ಬಿರುಸಿನಿಂದ ನಾಮಪತ್ರ ಸಲ್ಲಿಕೆಯಾದವು. ಒಟ್ಟು 14 ಸ್ಥಾನಗಳಿಗೆ ಸಾಲಗಾರರು ಹಾಗೂ ಸಾಲಗಾರರಲ್ಲದ ಕ್ಷೇತ್ರಗಳಲ್ಲಿ ನಡೆಯುವ ಚುನಾವಣೆಗೆ ಒಟ್ಟು 42 ನಾಮಪತ್ರಗಳು ಸಲ್ಲಿಕೆಯಾದವು. ಮಂಡ್ಯ ತಾಲೂಕು ಸಾಲಗಾರರಲ್ಲದ ಕ್ಷೇತ್ರಕ್ಕೆ ಮಾಜಿ ಅಧ್ಯಕ್ಷ ಬೇಲೂರು ಸೋಮಶೇಖರ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ, ಜೆಡಿಎಸ್ನ ಅಭ್ಯರ್ಥಿಯಾಗಿ ಬಿಳಿದೇಗುಲ ಸೋಮಶೇಖರ್, ನಗರಸಭಾ ಅಧ್ಯಕ್ಷ ಎಂವಿ ಪ್ರಕಾಶ್ ಅಲಿಯಾಸ್ ನಾಗೇಶ್ ಹಾಗೂ ಬಿಜೆಪಿಯಿಂದ ಪ್ರಮೋದ್ ನಾಮಪತ್ರ ಸಲ್ಲಿಸಿದರು. ನಾಳೆ ಅಧಿಕೃತವಾಗಿ ಅವರೆಲ್ಲ ಕರೆದು ಒಬ್ಬೊಬ್ಬರು ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತೀವಿ. ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡರು ನಾವು ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ಮಾಡ್ತೀವಿ. ಎಲ್ಲರ ಸಹಕಾರದಿಂದ ನಾವು ಚುನಾವಣೆಯನ್ನು ಗೆಲ್ಲಿಸ್ತೀವಿ. ಎಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳುವಂಥ ಪ್ರಯತ್ನ ಎಲ್ಲ ಮುಖಂಡರು ನಮ್ಮ ಅಧ್ಯಕ್ಷರಾಗಿ ನಮ್ಮ ಉಪಾಧ್ಯಕ್ಷರ ಜೊತೆಗೂಡಿ ನಾವು ಗೆಲ್ಲಿಸ್ಕೊಬರ್ತೀವಿ. ಅದಕ್ಕೆ ಯಾರ್ಯಾರು ಉಳ್ಕೊಳ್ತಾರೆ ವಿದ್ಯಾರ್ಥಿಗಳನ್ನು ಘೋಷಣೆ ಮಾಡ್ತೀವಿ. ಇವತ್ತು ಎಲ್ಲ ನಮ್ಮ ಮಂಡ್ಯ ಏನು ವಿಧಾನಸಭಾ ಕ್ಷೇತ್ರ ಇರ್ಬೋದು, ನಮ್ಮ ಶ್ರೀಮಂತ ವಿಧಾನಸಭಾ ಕ್ಷೇತ್ರ ಎಲ್ಲ ನಮ್ಮ ಪೇಲ್ಡಿ ಬ್ಯಾಂಕ್ನಲ್ಲಿರುವಂಥ ನಮ್ಮೆಲ್ಲ ರೈತ ಬಾಂಧವರು ಕೇಳ್ಕೊಳ್ತೀವಿ. ಎಲ್ಲ ನಮ್ಮ JDS ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡ್ಬೇಕು. NDA JDS ಅಭ್ಯರ್ಥಿಗಳು ನಮ್ಮ BJP ಅಭ್ಯರ್ಥಿಗಳು ಕೂಡ ಹಾಕಿದ್ದಾರೆ, ನಮ್ಮ JDS ಅವರು ಕೂಡ ಹಾಕಿದ್ದಾರೆ. ನಾವು ಒಟ್ಟಾಗಿ ಮಾಡ್ತೀವಿ. ನಮ್ಮೆಲ್ಲ ಅಭ್ಯರ್ಥಿಗಳು ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳ್ತಾ ನಮ್ಮ ಎಲ್ಲ ಮತದಾರರನ್ನು ಕೇಳ್ಕೊಳ್ತೀವಿ. ಆದ್ದರಿಂದ ವರಿಷ್ಠರ ತೀರ್ಮಾನದಂತೆ ನಾನು ಸಾಲಗಾರರಾದ ಕ್ಷೇತ್ರಕ್ಕೆ ಇವತ್ತು ಚುನಾವಣೆ ಸಲ್ಲಿಸಿದ್ದೀನಿ. ಆದ್ದರಿಂದ ನನ್ನ ವರಿಷ್ಠರ ತೀರ್ಮಾನ ನಾನು ಈ ಕ್ಷೇತ್ರದಲ್ಲಿ ಮೊದಲನೇದಾಗಿ ನನಗೆ ವಿಚಾರವಾಗಿ ಎಲ್ಲರೂ ಮತದಾರರು ನನಗೆ ಮತ ಕೊಡಬೇಕಂತ ಕೇಳ್ಕೊತೀವಿ. ಇವಾಗಲೇ ಯಾಕೆ ಅಂತಂದರೆ ನಮ್ಮ ವರಿಷ್ಠರು ಇವಾಗ ನನಗೆ ಒತ್ತಾಯ ಮಾಡಿ ನಿಲ್ಲಿಸಿದ್ದಾರೆ. ತಗೊಳ್ಳೋದು ಬಿಡೋದು ಇರ್ತದೆ. ಈ 19ನೇ ಸ್ಕೂಟಿ ಆದಮೇಲೆ ಕುತ್ಕೊಂಡು ಮಾತಾಡಿ ನಾನು ನಮ್ಮ ಪಕ್ಷದ ಮಾತಾಡಿ ಒಮ್ಮತವಾಗಿ ಅಭ್ಯರ್ಥಿ ನಮ್ಮ ಪಾರ್ಟಿಯ NDA ಅಭ್ಯರ್ಥಿಗಳಾದ ನಾವು ಗುರಿದೀವಿ. ಅದಕ್ಕೆ ಯಾರಾಗಲಿ ಕೊಡೋಕ್ಕೆ ನೀವು ಮತ ಕೊಡಬೇಕಂತ ಕೇಳ್ಕೊತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದು ನನ್ನ ಧನ್ಯವಾದಗಳು ಹೇಳ್ತಾ, ಮುಂದೆ ಏನು ಇವಾಗ 14 ಕ್ಷೇತ್ರಕ್ಕೆ ನಿಂತಿದ್ದಾರೆ ನಮ್ಮ NDA ಮೈತ್ರಿ ಅಭ್ಯರ್ಥಿಗಳು ಮಂಡ್ಯ ತಾಲೂಕಿನಲ್ಲಿ, ಅವ್ರಿಗೆ ಒಮ್ಮತವಾಗಿ ನೀವು ಮತ ಕೊಟ್ಟು ಜಯ ಶ್ರೀರಾಮ್ ಮಾಡಬೇಕಂತ ವಿನಂತಿ ಕೇಳ್ಕೊತಾ ನಾನು ನಗರಸಭಾ ಅಧ್ಯಕ್ಷರಾಗಿ ನಾಗೇಶ್ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ.